ಬೆಂಗಳೂರಿನಲ್ಲಿ ಒಂದು ದೊಡ್ಡ ದರೋಡ ಪ್ರಕರಣ ನಡೆದಿದೆ ಸರ್. ಅಶೋಕ ಪಿಲ್ಲರ್ ರೋಡ್ ಹತ್ರ 7 ಕೋಟಿ ATM ವಾಹನ, ಇದು ಹಣ ತುಂಬಲು ATM ವಾಹನ, ಆ ATM ವಾಹನ ಚೇಂಜ್ ಮಾಡ್ಕೊಂಡು ಬಂದು ಇನ್ನೋವಾ ಕಾರ್ನಲ್ಲಿ 7 ಕೋಟಿ ದರೋಡೆ ಮಾಡಿದ್ದಾರೆ. ಹಾಳ ಹಗಲು ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರು ನಡೆದಿರೋದು. ಯಾಕೆ ಆಶ್ಚರ್ಯ ಏನು? ಆಶ್ಚರ್ಯ ಏನು? ಬೀದರಲ್ಲಿ ಆಯ್ತಲ್ಲ, ಮಂಗಳೂರಲ್ಲಾಯ್ತು. ಸರಣಿ ರೀ ಇದು, ಸರಣಿ. ಈಗ ಜೈಲುಗಳಲ್ಲೇ ನೀವು ಮೊಬೈಲ್ ಕೊಟ್ಟು, ಇಂಟರ್ನೆಟ್ ಕೊಟ್ಟು, ಭಯೋತ್ಪಾದಕರಿಗೆಲ್ಲ ಪಾಕಿಸ್ತಾನಕ್ಕೆ, ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ. ಈಗ ಇವ್ರಿಗೂ ಏನೋ ಮಾಡಿಕೊಟ್ಟಿರ್ಬೇಕು ನೀವು. ಲೂಟಿ ಹೊಡೆಯೋರ್ಗು, ಹಣವನ್ನ ಲೂಟಿ ಹೊಡೆಯೋರ್ಗು ಏನೋ ಇರ್ಬೇಕು. ಇಲ್ಲ ಅಂದ್ರೆ ಆಡುವಾಗಲೇ ಸಾಧ್ಯನನ್ರಿ? ಅದು ಬೆಂಗಳೂರು ಅಂತ ಟ್ರಾಫಿಕ್ ಅಲ್ಲಿ ವೆಹಿಕಲ್ ಮೂವ್ ಮಾಡಕ್ಕೆ ಕಷ್ಟ. ವೆಹಿಕಲ್ಗೆ ಪಾರ್ಕಿಂಗ್ ವೆಹಿಕಲ್ ರೋಡ್ಗೆ ತರಬೇಕಾದ್ರೆ ಟೈಮ್ ಬೇಕು. ಅಂಥದ್ದು ಆಡಾಗಲೇ ನೀವು ಜಯನಗರದಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ. ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ. ಬರೀ ಹಣ ದಂಧೆ ಮಾಡೋ, ಲೂಟಿ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರಾ. ಪೊಲೀಸ್ ಅಧಿಕಾರಿಗಳನ್ನ ಅವ್ರು ಪೂರ್ತಿ ಟ್ರಾನ್ಸ್ಫರ್ ಅಲ್ಲಿ ಮುಳುಗೋಗಿದ್ದಾರೆ. ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನ, ಕದಿಯೋದು ಹೆಂಗೆ, ದರೋಡೆ ಮಾಡೋದು, ಇದೇ ಬ್ರ್ಯಾಂಡ್ ಬೆಂಗಳೂರ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ನು ಜನಗಳೆಲ್ಲ ಸೇಫ್ಟಿನಾ? ಇದು ಲೂಟಿ. ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ ಇದರಿಂದ. ಬೀದರಲ್ಲಾಯ್ತು ಅಂತ ಎಲ್ಲೋ ಸುಮ್ಮನೆ ಇದ್ರು, ಮಂಗಳೂರಲ್ಲಾಯ್ತು ಅಂತ ಸುಮ್ಮನೆ ಇದ್ರು. ಈಗ ಬೆಂಗಳೂರು ಬಂದ್ಬಿಟ್ಟಿದೆ. ನೆಕ್ಸ್ಟ್ ವಿಧಾನಸೌಧದ ಮುಂದೆನೆ ಆದ್ರೂ ಆಶ್ಚರ್ಯ ಪಡಬೇಡಿ. ಅಂತ ಕೆಟ್ಟ ಸರ್ಕಾರ, ವರ್ಸ್ಟ್. ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ವರ್ಸ್ಟ್ ಲಾ ಅಂಡ್ ಆರ್ಡರ್ ಯಾವತ್ತೂ ನೋಡಕ್ ಸಾಧ್ಯನೇ ಇಲ್ಲ. ಅಷ್ಟು ವರ್ಸ್ಟ್ ಸರ್ಕಾರ ಇವತ್ತು ನೋಡ್ತಾ ಇದೆ. ಇವತ್ತು 613 ಕೋಟಿ ತೆರಿಗೆದಾರರ ಹಣ ಆ ಕಸ ಗುಡಿಸುವಂತ ಲಾರಿಗಳು 2.5 ಕೋಟಿ ರೂಪಾಯಿ ಕೊಟ್ಟು ತಗೊಂತಾ ಇದ್ದಾರೆ. ಅದಕ್ಕೆ ಮೇಂಟೆನೆನ್ಸ್ ಚಾರ್ಜು ಅದು ಇದರ 115 ಕೋಟಿ. ನಾವು ಲೆಕ್ಕ ಹಾಕಿದ್ರಿ, ಒಂದು ವಾಹನಕ್ಕೆ ಒಬ್ಬ ಡ್ರೈವರ್ಗೆ 30,000 ಸಂಬಳ, ಒಬ್ಬ ಹೆಲ್ಪರ್ಗೆ 20,000 ಸಂಬಳ, ಒಂದು ತಿಂಗಳಿಗೆ ಡೀಸೆಲ್ 1,50,000, ಒಂದು ತಿಂಗಳ ವಾಹನ ನಿರ್ವಹಣೆಗೆ 3 ಲಕ್ಷ, ಎಲ್ಲ ಸೇರಿಸ್ತು 5 ಲಕ್ಷ ಆಗ್ತದೆ. ಎಲ್ಲ ಸೇರಿಸ್ತು ಅಂದ್ರೆ ಇವ್ರು ಕೊಟ್ಟಿರೋ ಅಮೌಂಟ್ ಏನಿದೆ ಅದರಲ್ಲಿ ಇಷ್ಟು ಲಾರಿಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಇನ್ನೂ ಹಣ ಉಳಿತದೆ. ಇವ್ರು ಬಾಡಿಗೆಗೆ ತಗೊಂತ ಇರೋದು, ಬಾಡಿಗೆಗೆ ತಗೊಂಡು ಮೇಂಟೆನೆನ್ಸು ಕಾರ್ಪೊರೇಷನ್ ಮಾಡಬೇಕಂತೆ. ಬಾಡಿಗೆಗೆ ಲಾರಿ ಕೊಡ್ತಾರೆ, ಕಸ ಗುಡಿಸೋ ಲಾರಿ, ಮೇಂಟೆನೆನ್ಸು ಕಾರ್ಪೊರೇಷನ್ ನೋಡಿ ಮಾಡಬೇಕು. 618 ಕೋಟಿ ಇವರಿಗೆ ಜಾಬಿಗೆ ಕೊಡಬೇಕು. ನಾವೇ ಪರ್ಚೇಸ್ ಮಾಡಿದ್ರೆ ಅದು 308 ಕೋಟಿಯಲ್ಲೇ ಮುಗಿದೋಗ್ತದೆ. ನಾವೇ ಪರ್ಚೇಸ್ ಮಾಡಿಬಿಟ್ರೆ ಎಲ್ಲ ವೆಹಿಕಲ್ಲೇ ಸ್ವಂತದ್ದಾಗುತ್ತದೆ. 5 ವರ್ಷ ಆದ್ಮೇಲೆನೋ 7 ವರ್ಷ ಆದ್ಮೇಲೆ ವಾಪಸ್ ಕೊಡಬೇಕು ಆ ವೆಹಿಕಲ್. ಅದು ಬದಲು ಪರ್ಚೇಸ್ ಮಾಡ್ರೆ 308 ಕೋಟಿ ಕೊಟ್ಬಿಟ್ರೆ ನಾವೇ ಪರ್ಚೇಸ್ ಮಾಡ್ಬೋದು. ಆದರೆ 613 ಕೋಟಿ ಕೊಡ್ತಾ ಇದ್ದಾರೆ ಇವರು. ಮೇಂಟೆನೆನ್ಸ್ ಚಾರ್ಜ್ ನಮ್ಮದೇ. ಯಾವ ಟ್ಯಾಕ್ಸ್ ಪೇಯರ್ಸ್ ಹಣ ಲೂಟಿ ಹೊಡೆಯೋದಕ್ಕೆ ಕಾಂಗ್ರೆಸ್ ಅವರು ಯಾವ ರೀತಿ ಸ್ಕೀಮ್ಗಳ ಹಾಕಿದ್ದಾರೆ ಅಂತ ಇದರಿಂದ ಅರ್ಥ ಆಗ್ತದೆ. ಇದು ಲೂಟಿ ಹೊಡೆಯುವಂಥ ಸ್ಕೀಮು. ಇದು ಈಗಾಗಲೇ ಒಂದು ತಜ್ಞರ ಸಮಿತಿ ನೇಮಕ ಆಗಿತ್ತು. ಇದಕ್ಕೋಸ್ಕರ ಹಿಂದೆನೇ ನೇಮಕ ಆಗಿತ್ತು ತಜ್ಞರ ಸಮಿತಿ. ಆ ಸಮಿತಿ ವರದಿ ಕೊಟ್ಟಿದೆ, ಇದು ಒಳ್ಳೇದಲ್ಲ, ತಗೊಳಂಗಿದ್ರೆ ಪೂರ್ತಿ ಪರ್ಚೇಸ್ ಮಾಡಿಬಿಡಿ. ನಿಮ್ಗೆ 1 ಬೇಕಾ, 5 ಬೇಕಾ, 50 ಬೇಕಾ, ಹಂತವಾಗಿ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದ್ರ ಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಆ ವರದಿಯನ್ನ ಮೂಲೆಗೆ ಬಿಸಾಕ್ಬಿಟ್ರು. ಇವರೇ ಒಬ್ಬ ಇಂಜಿನಿಯರ್ನ ನೇಮಕ ಮಾಡಿದ್ರು. ಅವನಿಗೆ ಹೇಳ್ಕೊಟ್ರು, ಇದು ಫೀಸಿಬಲ್ ಅಲ್ಲ, ಪರ್ಚೇಸ್ ಮಾಡಿದ್ರೆ ಫೀಸಿಬಲ್ ಅಲ್ಲ,
ಬಾಡಿಗೆಗೆ ತಗೊಂಬಿಟ್ರೆ ಡಬಲ್ ದುಡ್ಡು ಕೊಟ್ಬಿಡೋಣ ಅವ್ರಿಗೆ. ಪರ್ಚೇಸ್ ಮಾಡಿದ್ರೆ 308 ಕೋಟಿ, ಕಮಿಷನ್ ಕಡಿಮೆ ಸಿಗ್ತೈತೆ. ಟೆಂಡರ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ 618 ಕೋಟಿ ಸಿಗುತ್ತೆ, ದುಪ್ಪಟ್ಟು. ಅದಕ್ಕೆ ಈಗ ಬಾಡಿಗೆಗೆ ತಗೊಳ್ಳೋ ಅಂತ ಇದು. ಅದಕ್ಕೆ ಸರ್ಕ್ಯುಲರ್ ಕೂಡ ಕೊಟ್ಬಿಟ್ಟಿದ್ದಾರೆ ನೋಡಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿ ಇದು, ಆಡಳಿತಾತ್ಮಕ 13 ಇದು ಕಾಪಿ, ಆರ್ಡರ್ ಕಾಪಿ. ಇದನ್ನ ನಿನ್ನೆ ಅಂದ್ರೆ ಕಳೆದ ವಾರದ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಣಯ ಮಾಡಿದೆ. ಹೌದು. ಈ ವಿಚಾರ ಏನಂತಂದ್ರೆ ಅವ್ರಿಗೆ ಕನ್ಫ್ಯೂಷನ್ ಇದೆ. ಯಾಕಂದ್ರೆ 7 ವರ್ಷ ಅಂತಂದ್ರೆ ಮುಂದೆ ಅಧಿಕಾರಕ್ಕೆ ಬರೋದು ಸೇರಿಸಿ ಇವರೇ ಟೆಂಡರ್ ಕೊಡ್ತಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಆರೋಪ ಇದೆ. ಅವ್ರದ್ದೆಲ್ಲ ಅದೇ ಸ್ಕೀಮ್ ತಾನೇ. ಈಗ ಕಸ ಗುಡ್ಸೋದನ್ನು ಬೇರೆ ತಂದಿದ್ದಾರೆ, ಅದು 30 ವರ್ಷಕ್ಕೇನೋ ತರ ಕೊಟ್ಟಿದ್ದಾರೆ ಅದನ್ನ. ಅಂದ್ರೆ ಈ ನೈಟ್ ಟರ್ಮ್ ಯಾವ ಬರ್ತಾನೋ ಅವನು ಅವ್ರ ಮನೆ ಇವ್ರ ಮನೆ, ಕಾಂಗ್ರೆಸ್ ಅವ್ರ ಮನೆ ಕಸ ಗುಡ್ಸ್ಕೊಂಡಿರ್ಬೇಕು ಅವ್ರು. ಅದು ಒಂದು ಸ್ಕೀಮ್ ಐತೆ, ಕಸ ಗುಡ್ಸೋದು, ಅದು ಒಂದು ಸ್ಕೀಮ್ ಇಟ್ಕೊಂಡಿದ್ದಾರೆ. ಅದು ತರ್ತಾ ಇದ್ದಾರೆ, ಯಾವ್ದು ಆಂಧ್ರ ಕಂಪನಿಗೆ ಕೊಡ್ತಾ ಇದ್ದಾರೆ ಅದು. 30 ವರ್ಷಕ್ಕೆ. ಅಂದ್ರೆ ಇನ್ನು 6 ಟರ್ಮ್ ಯಾವನೇ ಅವನು ಬರ್ತಾನೋ ಅವ್ರು ಇವ್ರ ಮನೆ ಕಸ ಹೊಡ್ಕೊಂಡಿರ್ಬೇಕು, ಆ ಸ್ಕೀಮ್ ಅದು. ಇದು ಇನ್ನ ಗೌರ್ಮೆಂಟ್ ಆರ್ಡರ್ ಇಲ್ಲಿದೆ ನೋಡಿ, ಗೌರ್ಮೆಂಟ್ ಆರ್ಡರ್ ಕೊಡ್ತಾ ಇದ್ದೀನಿ ನಿಮಗೆ. ಆರ್ಡರ್ ಓಡಿಸಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಆಯಿತು, ಆಗಲೇ ಆರ್ಡರ್ ಕೂಡ ಇಶ್ಯೂ ಮಾಡಿದ್ದಾರೆ. ಫಾಸ್ಟ್ ಇದ್ದಾರೆ, ಬಹಳ ಫಾಸ್ಟ್ ಆಗಿದ್ದಾರೆ. ಇದು ಬೆಂಗಳೂರು ಜನತೆಗೆ ಮಾಡಿದಂಥ ದ್ರೋಹ. ಇದು ಫಸ್ಟು ಕಸ ಹಾಕಕ್ಕೆ ಜಾಗ ಹುಡುಕಿ, ಫಸ್ಟು ಇಷ್ಟು ಹಣ ಪೋಲ್ ಮಾಡೋದ್ರ ಬದಲು ರಸ್ತೆಗಳಲ್ಲಿ ಬಿದ್ದಿರೋ ಕಸನ ತೆಗೆದುಕೊಂಡು ಹೋಗೋಕ್ಕೆ ಫಸ್ಟು ಜಾಗ ರೆಡಿ ಮಾಡಿ, ತಗೊಂಡೋಗೋ ಲಾರಿಗಳನ್ನ ರೆಡಿ ಮಾಡಿ. ಕಸ ಗುಡ್ಸೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಫಸ್ಟು ತಗೊಂಡೋಗಕ್ಕೆ ಲಾರಿ ಇಲ್ಲ, ಇವಾಗ ಹಾಕಕ್ಕೆ ಡಂಪಿಂಗ್ ಯಾರ್ಡ್ ಇಲ್ಲ. ಆ ಡಂಪಿಂಗ್ ಯಾರ್ಡ್ಗಳು ಗಲಾಟೆ, ದಿನನಿತ್ಯ ಗಲಾಟೆ. ಅದು ಬಿಟ್ಬಿಟ್ಟು ಈ ಲಾರಿ ತಗೊಂಡು ಏನು ಮಾಡ್ತೀರಾ? ಕಸ ಗುಡಿಸ್ತಾರೆ ಅವ್ರು, ಎಲ್ಲಿ ತಗೊಂಡೋಗಿ ಹಾಕ್ತೀರಾ? ಈಗಿರೋ ಕಸನೇ ತೆಗಿಯಕ್ಕಾಗ್ತಾ ಇಲ್ಲಲ್ಲ. ನಿಮ್ಮ ಹತ್ರ ಇರೋ ಕಸನೇ, ದಿನ ಶೇಖರಣೆ ಆಗೋ ಕಸನೇ ಮೋರ್ ದೆನ್ 40% ಇಲ್ಲೇ ಉಳ್ಕೊಂತ ಇದೆ. ಆ ಟ್ರ್ಯಾಕ್ಟರ್ಗಳಲ್ಲಿ, ಆ ಆಟೋದಲ್ಲಿ ಹಂಗೆ ನಿಲ್ಸಿರ್ತಾರೆ ನೋಡಿ, ಎಲ್ಲಿ ಬೇಕಾದ್ರೂ ರಸ್ತೆಗಳಲ್ಲಿ ಹಂಗೆ ನಿಲ್ಸಿರ್ತಾರೆ, ಮಾರನೇ ದಿನ ತಗೊಂಡು ಹೋಗೋಕೆ. ಅಂದ್ರೆ ಡಂಪಿಂಗ್ ಯಾರ್ಡ್ಗಳಲ್ಲಿ ಬಿಡಲ್ಲ ಇವ್ರನ್ನ. ದಿನಕ್ಕೆ ಇಷ್ಟೇ ಲೋಡು ಅಂತ ತಗೊಳೋದು ಅಂತ ಅಲ್ಲಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಎಕ್ಸಸ್ ಬಂದಿದ್ದು, ಕಸ ಬಂದಿದ್ದು ತೆಗಿಯೋಕ್ಕೆ ಬಿಡಲ್ಲ. ಈಗ ಇದೊಂದು ಲೂಟಿಯ ಒಂದು ಸ್ಕೀಮ್. ಇದು ಜನಗಳಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ, ಸ್ಪಷ್ಟವಾಗಿ ದ್ರೋಹ ಬಗೆತಾ ಇದ್ದೀರಾ. ಒಂದು ಕಡೆ ಟ್ಯಾಕ್ಸ್ಗಳನ್ನು ಒಂದಾದ ಮೇಲೆ ಒಂದು ತೆರಿಗೆಗಳನ್ನು ಹಾಕ್ತಾ ಇದ್ದೀರಾ. ಕಸದ ಟ್ಯಾಕ್ಸು, ನೀರಿನ ಟ್ಯಾಕ್ಸು, ಹಾಲಿನ ಟ್ಯಾಕ್ಸ್ ಎಲ್ಲ. ಈಗ ಲೂಟಿ ಟ್ಯಾಕ್ಸ್ ಇದು. ಲೂಟಿ ಮಾಡೋವಂಥದ್ದಕ್ಕೆ ಜನಗಳ ಮೇಲೆ ತೆರಿಗೆ ಆಗ್ತಾ ಇದೆ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.